ಸೊ ನಮ್ಮ ಹೊಸ ಜರ್ನಿ ಇಲ್ಲಿಂದ ಸ್ಟಾರ್ಟು. ಸೊ ಇಲ್ಲಿಂದ ನಾವು ಬೆಳಗಾವಿಯಿಂದ ಬ್ಯಾಕ್ ಟು ಹುಬ್ಬಳ್ಳಿ 4 ತಾಸು ಒಳಗೆ ಕ್ಯಾಚಪ್ ಮಾಡಬೇಕು. ಬರ್ರಿ. ಸೊ ನಮ್ಮ ಅಂಬಾರಿ ಇಲ್ಲಿ ನಿಂತತಿ. ಸೊ ಇಲ್ಲಿಂದ ಹೊಸ ಬಸ್ ಸ್ಟ್ಯಾಂಡಿಂದ ಬೆಳಗಾವಿ ಬಸ್ಸು, ಬೆಳಗಾವಿಯಿಂದ ರಿಟರ್ನ್ ಹುಬ್ಬಳ್ಳಿಯಿಂದ ನಾವು ನಾಳೆ ಬರ್ಬೇಕು ನೋಡ್ರಿ. ಏನಪ್ಪ ಮನೆಗೆ ನಮ್ಮಣ್ಣ ಅದು ಯಾವುದೋ ಒಂದು ಸ್ಪೆರ್ಪಲ್ ಶೇಣನ್ರಿಪ್ಪ ಒಮ್ಮಿನಾಗ ಇದಾಗೋಲ್ದಂತದ. ಹಾಂ, ಒಮ್ಮಿನಿಂದ ಇಲ್ಲಿ ಹುಬ್ಬಳ್ಳಿ ಸಿಗೋಲ್ದಂತ, ಅಲ್ಲಿ ಸಿಗ್ತಂತಂತಂದ್ರೆ ಅವನ ಆಗಿದ್ದಾಳೆ ಅಂತ ಅದಕ್ಕೆ ತರಕ್ಕೆ ಹೊಂಟಾನಿ. ಬರ್ರಿ ಕ್ಯಾಚ್ ಮಾಡುವ ಬಸ್ಸನ್ನು. ಅವನವನ ಮಳೆ ಒಂದು ಬರೋಬ್ಬರಿ ಕಟಾಕತ್ ಬಿಟ್ಟದ್ರಿಪ್ಪ. ಯಾಕೋ ಏನೋ ಓದ್ತಿಲ್ಲ. ಹಾಲಿ ಮಳೆ ಆಗ್ಬೇಕು ಒಳ್ಳೇದು, ಆದ್ರೆ ಈ ನಮ್ನಿನೂ ಆಗ್ಬಾರ್ದಲ್ಲ. ಅವನೊಂದು ಚಡ್ಡಿ ಹಸಿಯಾಗಿ ಹೋಗ ಈ ಹೊಳಿ ಕೆರೆ ಹಳ್ಳ ಕೊಳ್ಳ ಎಲ್ಲ ತುಂಬಿ ಹರಿದು ನಮ್ದು ನಾವು ಕಲ್ಕೆರೆ ಕೋಡಿ ಹೊಡೆದೈತಿ. ಮತ್ತು ಅದಕ್ಕೆ ಹೋಗಿ ಬಾಗಿನ ಬಿಟ್ಟು ಬಂದ್ರೆ ಎಲ್ಲ ಸದಸ್ಯರು ಗ್ರಾಮ ಪಂಚಾಯತ್ ಅಲ್ರಿಪ್ಪ, ಇವ್ರು ಯಾರವ್ರ ನಮ್ಮ ಕಾರ್ಪೊರೇಟರ್ಗಳೆಲ್ಲ ಹೋಗಿ ಬಾಗಿನ ಕೊಟ್ಟು ಬಂದ್ರು. ಅವನ ಕೋಡಿ ಹೊಡೆದಿದ್ದಕ್ಕೆ ಕಂಗಾಲ. ಇಲ್ಲೆಲ್ಲ ನೋಡ್ರಿ ಸೆಕ್ಯೂರಿಟಿ ಗಾರ್ಡ್ಸ್ ಹೆಂಗೆ ನಿಂತಾರ್ದು. ಇವ್ರ ಕೈಯ ರಾತ್ರಿ ಸಿಕ್ಕಿಕ್ರೆ ಹಾರ್ದವ್ರು ಬಾಗ್ಲಾರ ಮಾಡ್ತಾರೆ ಇವ್ರು. ಇಲ್ಲಿ ಇನ್ನು 4 ವೀಲರ್ಸ್ ಹೊಂಟವು ಮುಂದೆ, ಒಂದು ಸ್ವಲ್ಪ ಸೈಡ್ ಹಾಕಿ ಹೋಗ್ಬೇಕು. ಅವನು ಇವೆಲ್ಲ 4 ವೀಲರ್ಸು. ಇವ್ರಿಗೇನು ಹೆಲ್ಮೆಟ್ಟು ಲೈಸೆನ್ಸು ಏನು ರಿಕ್ವೈರ್ಡ್ ಇಲ್ಲ. ನಮ್ಮಂಥವ್ರಿಗೆ ಅಟ ಅದು ಬಡವನ ಮೇಲೆ ಕೋಪ ಅಂತಾರಲ್ಲ ಹಂಗೆ, ಬಡವನ ಸಿಟ್ಟು ದೌಡೆಗೆ ಮೂಲ ಅಂತಾರಲ್ಲ ಹಂಗೆ. ಸೊ ಇದಿಷ್ಟು ತಡ್ರಿ, 1 ನಿಮಿಷ ಹೊಳಸ್ತಾನೆ ಗಾಡಿ. ಗಾಡಿ ಪಾರ್ಕ್ ಮಾಡಿ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇನ್ನು ಬಸ್ ಹತ್ತೋದು, ಬೆಳಗಾವಿಗೆ ಹೋಗಿ ನಮ್ಮನ್ನು ಹೇಳಿದ ಸಾಮಾನು ತಂದು ಒಗೆದು ಬಿಟ್ರೆ ಮುಗಿದೋತು. ಅವನು ಇದು ಮಳೆ ಇದ್ರೆ ಅವನಿಗೆ ಏನ್ರಿಪ್ಪ, 5 ನಿಮಿಷ ಮುಕ್ಕಳ್ಯಾರ ಬರ್ತತಿ, 5 ನಿಮಿಷ ತಣ್ಣ ಬಿಸಿಲು ಬರ್ತತಿ. ಯಾಕಂದ್ರೆ ಹರಿವಲ್ದು. ನಮ್ಗೆ ಬೆಳಗಾವಿ ಬಸ್ ಸಿಕ್ಕತಿ, ಸುಮ್ಮ ಹೋಗಿ ಹತ್ತಿ ಬಿಡೋಣ. ಐರಾವತ ಮೇ ಬಿ ಇರ್ಬೇಕಿದೆ. ಇದ್ರಾಗ ಹೊಂಟೇವಿ, ಎಲ್ಲ ಮುಕ್ಕಳರಿ ಹಚ್ಚಿಬಿಟ್ಟಾರ. ಅವನು ಸಣ್ಣ ಮಳೆ ಹನಿ ಒಂದು ಸಿಡಿಯಾಕತ್ತವು ಚಂದಾಗ. ಪೂರ ಬಸ್ ಖಾಲಿ 10 ಮಂದಿ ಇಲ್ಲ ನಾವು. ನಮ್ದು ಹುಬ್ಬಳ್ಳಿ ಧಾರವಾಡ ದಾಟಿದ ಮ್ಯಾಲಿಂದ ಏನೊಂದು ಇದು ಚೇಂಜ್ ಆಗತ್ತೆ, ನೇಚರ್ ಚೇಂಜ್ ಆಗತ್ತೆ ರೀ ಸಡನ್ನಾಗಿ. ಅವನವನ ಅದು ಎಷ್ಟು ಕೂಲ್ ವಾತಾವರಣ ಇದು ಹೆಂಗೆ ಆಗ್ಬಿಟ್ಟಂದ್ರೆ ನಮ್ಮದು ಹುಬ್ಬಳ್ಳಿ ಧಾರವಾಡ ಪೂರ ಮುಕ್ಕೊಳ್ಳ್ಯಾರ ಹೀಟ್ ಆಗ್ಬಿಟ್ಟತಿ. ಬಟ್ ಇಲ್ಲೆಲ್ಲ ಗಿಡ ಮರ ನೇಚರ್ ಇನ್ನೂ ಹಂಗೆ ಉಳ್ದೈತಿ. ಧಾರವಾಡದಾಗ ಒಂದು ಸ್ವಲ್ಪ ಉಳ್ದೈತಿ. ಬಟ್ ಇಲ್ಲಿ ಬೆಳಗಾವಿ ಸೈಡ್ ರೂಟ್ ಹೊಂಟ್ಬಿಟ್ರೆ ಒಂಥರ ಜೀವಕ್ಕೇನೋ ಒಂದು ಫೀಲ್. ಉತ್ತರ ಕನ್ನಡ ಏನೈತಲ್ಲ ಆ ಮಲೆನಾಡು ಸೈಡ್ಗೆ ಆ ರೀತಿ ಫೀಲ್ ಕೊಡ್ತೈತಿ ಇದು. ಸೊ ಇದೊಂದು ಭಾಳ ಇಷ್ಟ ನಮ್ಗೆ ಈ ಜರ್ನಿ ಒಳಗೆ. ಇಷ್ಟ ಆಗೋದು ಒಂದು ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಪ್ಪ ಅಂತಂದ್ರೆ, ಏನೇನೋ ವಿಚಾರ ಮಾಡ್ತೀನಿ ಪ್ರತಿ ಸತಿ ಬಸ್ನಾಗ ಹೊಂಟಾಗೆಲ್ಲ. ನಾನು ಬಾಜು ಯಾವ್ದಾರು ಒಂದು ಹುಡುಗಿ ಪಿಕ್ಚರ್ನಾಗ ತೋರಿಸ್ದಂಗೆ ಯಾವ್ದಾರು ಒಂದು ಹುಡುಗಿ ಕುಂದಿರ್ತಾಳೆ, ಯಾವತ್ತವ ಮಾತಾಡ್ಸೋನು ನಮ್ಮ ಅವನು ಅಪ್ಪಸಿ ಕ್ಯಾರೆಕ್ಟರ್ಲೆ ಹೊಡ್ತಾದಿಂದ ಆದರೂ ಮದುವೆ ಆಗೋನು ಅಂತಂದು. ನಮ್ಮ ಮನೆ ಬರೋಕ್ಕೆ ನಾವು ಕುಂತ ಬಸ್ನಾಗ ನಾವು ಕುಂದ್ರಾಗ ಜಾಗ ಇರಲ್ಲ. ಅಕಸ್ಮಾತ್ ನಾವು ಕುಂತ್ರೆ ಇಡೀ ಬಸ್ಸ ಖಾಲಿ ಇರ್ತೈತಿ. ಇದು ಭಾಳ ಬೆಸ್ಟ್, ನಮ್ಮ ಜೀವನದ ಬೆಸ್ಟ್ ಎಕ್ಸಾಂಪಲ್ ಇದೆ. ದೇವ್ರು ನಮ್ಮ ಮೇಲೆ ಎಸ್ಪೆಷಲಿ ಹುಡುಗಿಯರ ಮೇಲ್ರೊಳಗೆ ಎಷ್ಟು ಚಲೋ ಇಟ್ಟಲ್ಲ ಅಂತಂದು ಅನ್ನಕ್ಕೆ. ಈಚೆ ಕಡೆ ಎಲ್ಲ ಬರೀ ಭತ್ತ, ಕಬ್ಬು ಬಿಟ್ರೆ ಮಾವಿನ ತೋಟ ಈ ಥರದ್ದು ಭಾಳ ರೀ. ಇಲ್ಲಿ ಗಿಳ ಕಡಿಮೆ, ಜೋಳ ಇಲ್ಲ, ಹತ್ತಿಲ್ಲ, ಇಲ್ಲೇನಿದ್ರು ಕಮರ್ಷಿಯಲ್ ಕ್ರಾಪ್ಸ್ ಅಂತ ಹೇಳಿದ್ರು ಅರ್ಥ ಇಲ್ಲ. ವಾಣಿಜ್ಯ ಬೆಳೆಗಳಿಗೆ ಭಾಳ ಮಹತ್ವಗಳನ್ನು ಕೊಡ್ತಾರೆ. ಯಾಕಂದರೆ ಇಲ್ಲಿ ನೀರಾವರಿ ಭಾಳ ಚಲೋ ಐತಿ. ಎರಡನೇದಿಲ್ಲಿ ಮಣ್ಣು ಅದಕ್ಕೆ ಸಪೋರ್ಟಿವ್ ಕೊಡ್ತೈತಿ. ಈ ಬೆಳಗಾವಿ ಜಿಲ್ಲೆಯದ್ದೇನೈತಲ್ಲ, ಈ ನಮ್ಮ ಧಾರವಾಡದಿಂದ ಉತ್ತರದ ಕಡೆ ಹೋದಂಗೆಲ್ಲ ಬೆಳಗಾವಿ ಕಡೆ ಅಲ್ಲೆಲ್ಲ ಭಾಳ ಚಲೋ ಬೆಳಿತಾರಲ್ಲಿ. ಕಬ್ಬಿಗೆ ಬೇನ್ರಿ ಅವನು 3 ಪೀಕ್ ತೆಗಿತಾರೆ ಅವರು ಸರಳಗೆ. ಹೊಳ್ಳಿ ಏನಾಕತಿ ತೋಟಗಳು ಭಾಳ ಕಂಡು ಬರ್ತಾವೆ ಇಲ್ಲಿ. ತೋಟ, ತೆಂಗಿನ ತೋಟ, ಮಾವಿನ ತೋಟ. ಇವ್ರು ಇನ್ನೊಂದು ಏನು ಮಾಡ್ತಾರೆ, ಇವ್ರ ಕಡೆ ಎಲ್ಲನೂ ಒಂದೇ ತೋಟದಾಗ ಹಾಕಿ ಮಿಕ್ಸ್ಡ್ ಏನಾದ್ರು ಅಗ್ರಿಕಲ್ಚರಲ್ ಅಂತಾರೆ ಅಥವಾ ಏನಂತಾರೆ ತೋಟಕ್ಕೆ ಹಾರ್ಟಿಕಲ್ಚರ್ ಅದನ್ನು ಮಾಡ್ತಾರೆ ಇವರು. ಸೊ ಹಂಗಾಗಿ ಇವ್ರಿಗೆ ಒಂದು ಬೆಳೆ ಕೈ ಕೊಟ್ಟರು ಇನ್ನೊಂದು ಬೆಳೆ ಕೈ ಕೊಡೋದಿಲ್ಲ. ಬೆಳೆ ಅನ್ನೋದಕ್ಕಿಂತ ಫಸಲು ಕೈ ಕೊಟ್ಟರು ಇನ್ನೊಂದು ಫಸಲು ಕೈ ಕೊಡೋಲ್ಲ.
ಸೊ ಹಂಗಾಗಿ ಇದೊಂದು ಇವ್ರದ್ದು ಭಾಳ ಬೆಸ್ಟ್. ಇದು ಕಿತ್ತೂರಿಗೆ ಬಂದ್ವಿ ನಾವು ಆಲ್ರೆಡಿ, ಇಲ್ಲ ಇನ್ನೊಂದು 60 ಜಿಲ್ಲೆನ ಐತಿ. ಕಿತ್ತೂರು ಆ್ಯಸ್ ಯೂಶ್ವಲ್ ನಾವೆಲ್ಲ ನಮಗೆ ನಿಮಗೆ ಗೊತ್ತಿದ್ದಂಗೆ ಯಾವುದಕ್ಕೆ ಫೇಮಸ್ ಹೇಳ್ರಿ ನೋಡೋಣ. ಕಿತ್ತೂರು ಫೇಮಸ್ ಇರೋದು ರಾಣಿ ಚೆನ್ನಮ್ಮ. ಹಾಂ, ರಾಣಿ ಚೆನ್ನಮ್ಮ ಅವರ ಯಾರು ಅವರು ಹಸ್ಬೆಂಡು ಮಲ್ಲಸರ್ಜನ ಯಾರಾಗಿ ಅವ್ರ ಹಸ್ಬೆಂಡ್ ಹೆಸರು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಕ್ಷಮಿಸ್ರಿ ತಪ್ಪಿದ್ರೆ. ಬಟ್ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರ ಸ್ಟ್ಯಾಚು ಇಲ್ಲೆಲ್ಲೇ ಅಲ್ಲಿ ಮುಂದೆ ಬರ್ದ ತೋರಿಸ್ತಾನೆ. ಸೊ ಅವರು ಬ್ರಿಟಿಷರ ವಿರುದ್ಧ ಕಿತ್ತೂರು ಸಂಸ್ಥಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಇವರು ಗೆರಿಲ್ಲಾ ಯುದ್ಧ ತಂತ್ರನ ಬಳಸ್ತಿದ್ರು ಅವರು. ಅದು ಗೆರಿಲ್ಲಾ ಯುದ್ಧ ತಂತ್ರ ಮೇ ಬಿ ಶಿವಾಜಿ ಮಹಾರಾಜರು ಬಿಟ್ಟರೆ ಕಿತ್ತೂರಾಣಿ ಚೆನ್ನಮ್ಮನ ಬಾಂಟನ ಆದಂತಹ ಇವರು ಸಂಗೊಳ್ಳಿ ರಾಯಣ್ಣ ಅವರ ಯೂಸ್ ಮಾಡಿದ್ದು. ಸೊ ಆ ಗೆರಿಲ್ಲಾ ಯುದ್ಧ ತಂತ್ರದಿಂದ ನಮ್ಮ ಮಂದಿ ಹೆಂಗಂದ್ರೆ ನಮಗೆ ಇನ್ನೊಂದು ಹೆಂಗೆ ಗೊತ್ತಂದ್ರೆ, ನಮಗೆ ಗೂಟ್ ಯಾವಾಗಲೂ ಬೇರೆಯವ್ರ ಕಡೆಯಿಂದ ಆಗೋದಿಲ್ಲ. ನಮಗೆ ಗೂಟ್ ಆಗೋದು ನಮ್ಮರ ಕಡೆಯಿಂದ ಅನ್ನೋಕೆ ಇತಿಹಾಸದ ಎಷ್ಟೋ ನಿದರ್ಶನಗಳನ್ನು ನಮಗೆ ತೋರಿಸ್ಕೊಟ್ಟವು. ಅದರೊಳಗೆ ಪಾಪ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಒಂದು. ಅವರ ಆಪ್ತನ ಅವ್ರಿಗೆ ಇವರು ಬ್ರಿಟಿಷರ ಕಡೆ ಸೆರೆ ಸಿಗೋಂಗೆ ಮಾಡಿ ಅವ್ರನ್ನ ನೇಣುಗಂಬಕ್ಕೆ ಏರಿಸೋ ಸ್ಥಿತಿಗೆ ತೊಂಬರ್ತಾರೆ. ಅಟ್ಲೀಸ್ಟ್ ನಾವು ಪೂರ್ವ ಸ್ವಾತಂತ್ರ್ಯ ತೊಗೊಳ್ತೀವಿ ಅನ್ನೋದಕ್ಕಿಂತ ಅಕಸ್ಮಾತ್ ಅವ್ರು ಬದುಕಿದ್ರೆ ಅಟ್ಲೀಸ್ಟ್ ಆ ಸ್ವಾತಂತ್ರ್ಯದ ಕಿಚ್ಚಾದರೂ ಇರ್ತಿತ್ತು ಅಲ್ಲಿ ಇನ್ನೂ ಒಂದು ಸ್ವಲ್ಪ ದಿವಸ. ಆ ಸ್ವಾತಂತ್ರ್ಯದ ಕಿಚ್ಚು ಎಷ್ಟೋ ಜನರ ಬಡದು ದೇವಸ್ತಿತ್ತು ಅನ್ನೋದು ಮಾತ್ರ ಸತ್ಯ. ಇದನ್ನಾದರೂ ನಾವು ಒಪ್ಕೋಬೇಕು. ಬಟ್ ಏನು ಮಾಡೋದ್ರಿ, ನಾವು ಊಟ ಮಾಡೋರು ನಮ್ಮ ಜೋಡಿನೇ ಇದ್ದಾಗ ಎಷ್ಟು ಹೊರಗಿನವ್ರ ಜೋಡಿ ಹೊಡೆದಾಡೋದೇನು, ಹೌದಲ್ಲ. ಮಳೆ ಹಚ್ಚಿ ನಿಂತು ಕಟ್ಯಾಕತ್ತ ಇನ್ನೇನೈತಿ ನೋಡ್ರಿ ನಮಗೆ ಬಗನಿಗೆ ಊಟ. ಅವನವನ ಈಗ ಇಲ್ಲಿ ಹೋಗಿ ನಮ್ಮ ಅಣ್ಣ ಆದ್ರೆ ಅವನು ಅದು ಎಲ್ಲಿ ಐತೋ ಶಕ್ತಿ ಆಟೋಮೊಬೈಲ್ಸ್. ನಮ್ಮ ಅಣ್ಣಂದು ಒಮ್ಮಿನಿ ಹುಚ್ಚೋಳ ಮಗ ಯಾವೊಬ್ಬ ಹೊಡ್ಯಾಕೆ ಬರಲಾರ್ದವ ಅಲ್ಲಿ ಗಾಡಿ ನಿಂದಿಟ್ಟು ಹೋದಲ್ಲಿ ಬಡ ಇವನು ಉಲ್ಟಾ ಹೊಡೆದೋಗಿ ಘಟನೆ ಕೆಡಿಬಿಟ್ಟಾನ್ರಿಪ್ಪ ಸೊಳೆ ಮಗ. ಎಲ್ಲ ಸ್ಕ್ರ್ಯಾಪ್ ಆಗ್ಬಿಟ್ಟಿತ್ತು ಅದನ್ನ ತಂದು ಒಳ್ಳೆ ರಿಪೇರಿ ಮಾಡಿಸತ್ತಾರ. ಅದ್ರ ಸಂಬಂಧ ಈಗ ನಾವು ಅದು ಹುಬ್ಬಳ್ಳಿಯಾಗ ಸಿಗಲಿಲ್ಲ ಅದ್ರ ಅವ್ನು ಅದು ಎಂಥದ್ದೈತಾನ ಅದನ್ನ ನೋಡ್ಬೇಕಾಗೈತೆ. ನಾನು ಅದನ್ನು ಅಲ್ಲಿಂದ ಸೀದಾ ತೊಗೊಂಬಂದು ಈಗ ಇಲ್ಲೇ ನಮ್ಮ ಹುಬ್ಬಳ್ಳಿಯಾಗ ಗಾಡಿಯಲ್ಲಿ ಸರ್ವಿಸ್ ಬಿಟ್ಟಾವೆಲ್ಲ ಅಲ್ಲಿ ಹೋಗಿ ಕೊಡ್ಬೇಕು RNS ಮೋಟ್ರದಾಗ. ಇದೊಂದು ಕೆಲಸ ನಮ್ಮ ಭುಜದ ಮೇಲೆ ನಮ್ಮ ಅಗ್ರಜ ವರ್ಷಾರ ಪಾಪ. ಅವರು ಭಾಳ ಬ್ಯುಸಿ ಇರ್ತಾರೆ. ಹಿಂಗಾಗಿ ನಾವು ಮಾಡ್ಬೇಕಾಗೈತಿ. ಹೋಗಬೇಕ, ನಿರ್ವಾಣ ಇಲ್ಲ, ಹೊಂಟೇವಿ ಮುಂದೆ ನೋಡುವ. ಇದರಿ ಕಿತ್ತೂರು ಇಲ್ಲೈತಿ. ರಾಣಿ ಚೆನ್ನಮ್ಮನ ಫೋಟೋ ಹಾಕಿ ಇದು ಮೂರ್ತಿ ಐತಿ. ಇಲ್ಲಿ ಮಳೆ ಬರತ್ತೈತಿ, ಇನ್ನು ಕ್ಲಿಯರಾಗಿ ಕಾಣವಲ್ದು. ಒರೆಸೋದು ಒಳಗಿಂದ ಒರೆಸ್ಬೇಕು, ಹೊರಗಿಂದ ಇವ್ರ್ಯಾರು ಇದನ್ನ ಮಾಡಿಲ್ರಿಪ್ಪ. ಇಲ್ಲಾಂದ್ರೆ ತೋರಿಸ್ತಿದ್ದೆ ನಾನು. ಕಿತ್ತೂರು ದಾಟ್ತು ಇಲ್ಲೇ ನಂದಗಡದೊಳಗೆ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಸಮಾಧಿ ಐತಿ. ನಾವು ಹೋಗಿದ್ವಿ ಆಗಸ್ಟ್ 15 ದಿವಸ. ಎಲ್ಲ ದೋಸ್ತರು ಅವನು ಬಿಳಿ ಅಂಗಿ ಕರೆ ಚಡ್ಡಿ ಹಾಕ್ಕೊಂಡು ಬೈಕ್ ಮೇಲೆ 3 ಮಂದಿ 4 ಮಂದಿ ಅವನು 35 ಕಿಲೋಮೀಟ್ರ್ ಆಕತ್ತೆ ಅಂತ ಹೋಗಿದ್ವಿ. ಅದೇನು 35 ಕಿಲೋಮೀಟ್ರ್ ಆಗಿದ್ದಿಲ್ಲ, 80 ಕಿಲೋಮೀಟ್ರ್ ಆಗಿತ್ತದ. ಮನ್ಯಾಗ ಹೇಳಿದ್ರೆ ಚಪ್ಪಲ್ಲೇ ಹೊಡಿತಿದ್ರು ನಮ್ಮನ್ನು ಅರಿಮಠ. ಯಾಕಂದ್ರೆ ಅವಾಗ ಲೈಸೆನ್ಸ್ ಇಲ್ಲ ಏನಿಲ್ಲ. ನಮ್ಮ ಹಂಗೆ ಹುಂಬಗುತ್ತಿಗೆ ಹೋಗ್ಬೇಕು 15-20 ಮಂದಿ ಬಾವು ಅಂತಂದು 20 ರೂಪಾಯಿ ಅಂತೇಳಿ ಎಲ್ಲರೂ ರೊಕ್ಕ ಕೂಡಿ ಪೆಟ್ರೋಲ್ ಹಾಕಿಸಿ ಬಾವು ಅಂತ ಹೋಗ್ಬಿಟ್ಟಿದ್ವಿ ನಾವು. ಹಾಂ, ಆದ್ರೆ ಒಂದು ಖುಷಿ ಏನಂದ್ರೆ ಈಗ ನಾವು ಒಬ್ಬನ 20 ಗಾಡಿ ಪೆಟ್ರೋಲ್ ಹಾಕೋಷ್ಟು ದುಡಿತೇನೆ. ಹಾಂ, ಒಂದು ಸತಿ ನಂದು ಕಡೆಗೆ ಹೋಗ್ಬರೋ ಅಷ್ಟೇ. ಮತ್ತು ನೀವೇನು ನನ್ನ ಉತ್ತರಾಖಂಡ್ ಕೇದಾರ್ನಾಥಕ್ಕೆ ಮಾಡಿರಿ ಅಲ್ಲೆಲ್ಲ ಒಂದು ನಂದು ಕಡೆಗೆ ಹೋಗಿ ಬರೋಷ್ಟು 20 ಗಾಡಿ ಹಾಕಿಸೋಷ್ಟು ಕೆಪಾಸಿಟಿ ನನಗೈತಿ. ಬಟ್ ಅವ್ರು ನನ್ನ ಜೋಡಿ ಇದ್ರಲ್ಲಿ ಹುಚ್ಚ ಮಕ್ಕಳು. ಹಾಂ, ಅವ್ರು ಒಟ್ಟರಿಗೂ ಬಾ ಅಂದ್ರೆ ಬರೋಕ್ಕಾಗಲ್ಲ ಈಗ, ಅದು ಸಿಚುವೇಶನ್. ಹಾಂ, ಅದಕ್ಕೆ ಏನಂತಾರೆ, ಸ್ಟೂಡೆಂಟ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್ ಅಂತಾರೆ. ಈಗ ನಮ್ಮದು ಸ್ಟೂಡೆಂಟ್ ಲೈಫ್ ಮುಗ್ದೈತಿ. ಈಗ ಬ್ಯಾಚುಲರ್ ಲೈಫ್ ನಾವೇನು ಮದುವೆ ಆಗೋ ಲೆಕ್ಕ ಕಾಣವಲ್ದು. ಯಾಕಂದ್ರೆ ಜೀವನದಾಗ ಇನ್ನೂ ಪೂರ ಉದ್ಧಾರ ಆಗಿಲ್ಲ. ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಬ್ಯಾಚುಲರ್ ಲೈಫ್ ಈಸ್ ಲೈಕ್ ಅ ಬೇವರ್ಸಿ ಲೈಫ್ ಅಂತಾರಲ್ಲ, ಹಂಗೆ ಬೇವರ್ಸಿಗತಿ ಊರು ಹರಿಗಾಡೋದು ಆಗ್ಬಿಟ್ಟತಿ. ಬಟ್ ಏನೋ ಒಂದು ಲೆಕ್ಕಕ್ಕೆ ಹರಿಗಾಡೋದು, ಒಂದು ಲೆಕ್ಕಕ್ಕೆ ನೆಮ್ಮದಿ ಇದೆ. ಅಟ್ಲೀಸ್ಟ್ ಒಬ್ಬ ಅಲ್ಲಾಡ್ತಾನಲ್ಲ, ಯಾರು ಕಿರಿಕಿರಿ ಇಲ್ಲ, ಏನಿಲ್ಲ, ಕೆಲಸ ಹರಿಗಾಡೋದು ಏನೋ ಒಟ್ಟು ನಡ್ದತಿ. ದೇವ್ರು ಕೈ ಹಿಡ್ದಾನ ತಿಮ್ಮಪ್ಪ. ಯಾವುದೋ ಒಂದು ನದಿ ಮಲಪ್ರಭಾ ಇರ್ಬೇಕು ನಾನು ಅಂಜಿನ ಮಟ್ಟಿಗೆ. ನಮ್ಮನೆ ತುಂಬೈತಿ, ಬರೋಬ್ಬರಿ ತುಂಬೈತಿ. ಬಸ್ಸಿಗೂ ಸನ್ರೂಫ್ ಕೊಟ್ಟೋಣ ಇದು. ಆದ್ರೇನಪ್ಪ ಸ್ವಲ್ಪ ಅದಕ್ಕೆ ಡಿಜಿಟಲ್ ಸಿಸ್ಟಮ್ ಹಗ್ಗ ಕಟ್ಟಿ ಅಷ್ಟ.
ಫೈನಲಿ ಬೆಳಗಾವಿ ಸಿಟಿ ಒಳಗೆ ಬಂದ್ವಿ. ಇನ್ನು ಹುಡ್ಕೊಂತ ಅಡ್ಡಾಡ್ಬೇಕ. ಹುಡ್ಕೊಂಬರ್ರಿ, ಇನ್ನೇನೈತೆ ನಮ್ದರ ಮತ್ತು ಬಂದಬಿಟ್ಟೇವಿ. ಸರ್ ತೋಡ ಸ್ವಲ್ಪ ಯಪ್ಪ ಮುಡಿಗ ತಾಯಿಗೆ. ಓಹ್, ದಿಸ್ ಈಸ್ ಆಲ್ ಅಬೌಟ್ ಬೆಳಗಾವಿ. ನೋಡ್ರಿದ್ರಲ್ಲ ಅವನು ಬಂದು ಬಿಟ್ಲೆ ಕಟ್ಯಾಕತ್ತ ಮಳಿ. ಹಾಂ ಏನು ಕಟ್ಯಾಕತ್ತೈತ್ರಿ. ಸ್ವಿಚ್ ಆಫ್ ಆದ್ರು ನೋಡು, ಮಳಿ ಹೊಡ್ತಕ್ಕೆ. ಇಷ್ಟೊತ್ತನ ಇದ್ದಿದ್ದಿಲ್ಲ, ನಾವು ಬಂದ್ವಲ್ಲ ಮತ್ತೆ ಬರಲಿಲ್ಲ ಅಂದ್ರೆ ಹೆಂಗೆ ಮಳಿ. ಇಲ್ಲಿಂದ ಈಗ ಹೆಚ್ಚು ಕಡಿಮೆ 2 ಕಿಲೋಮೀಟ್ರ್ ನಡಿಬೇಕಂತ ಐತಿ. ಗೂಗಲ್ ಮ್ಯಾಪ್ನಾಗ ತೋರ್ಸಕತ್ತಾಳಕ್ಕೆ. ನಮ್ಮದು ಒಂದು ಧೈರ್ಯ ಏನಪ್ಪ ಅಂದ್ರೆ, ಈಗ ಜಸ್ಟ್ ರೀಸೆಂಟಾಗಿ ಒಂದು ಫೋನ್ ತೊಗೊಂಡು ಮೋಟೋ ಎಡ್ಜ್ 50 ಫ್ಯೂಷನ್ ಅಂತಂದು. ಅದು ಮಳೆಯಾಗೂ ಏನೂ ಆಗಲ್ಲ, ನಡಿತೈತಿ, ನೀರು ಬಿದ್ದರೂ ನಡಿತೈತಿ ಅಂದಾರ. ಅದು ಖರೆ ಮತ್ತು ಪಾಪ ಹಂಗೆ ವರ್ಕ್ ಆಗತ್ತದ. ಮಳೆಯಾಗ ಭಾಳ ಸಲ ಹೆಚ್ಚಿಗೆ ಏನಾಗಿಲ್ಲ ಅದು. ಇವನ್ ನಾರ್ಮಲ್ ವಾಟರ್, ಸ್ವೀಟ್ ವಾಟರ್ ಅಂತಂದ್ರೆ ಐ ಮೀನ್ ಮನ್ಯಾಗ ನೀರು, ಕುಡಿ ನೀರು ಇರ್ತಾವಲ್ಲ ಅಂಥ ನೀರಾಗ ಅರ್ಧ ತಾಸು ಫೋನ್ ಇಟ್ಟರು ಏನೂ ಆಗೋದಿಲ್ಲ ಅಂತ ಹೇಳ್ಯಾರ. ಬಟ್ ಅಂಥ ಸಾಹಸ ಕೈ ಹಾಕಿಲ್ಲ ನಾನು, ಯಾಕಂದ್ರೆ ನಮ್ಮ ಕೈ ಸುದ್ದಿಲ್ಲ. ಹೆಚ್ಚು ಕಮ್ಮಿ ಹಾಕಿ ಮತ್ತು EMI ಮೇಲೆ ತೊಗೊಂಡು 4,000 ರೂಪಾಯಿ ಬಡ್ಡಿ ಆಗೈತಿ. ಮತ್ತು 40-30 ಸಾವಿರ ರೂಪಾಯಿ ತಿಂಗಳ 3,300 ರೂಪಾಯಿ ಕಟ್ಟೋದೈತಿ. ಮತ್ತು ಬಗಣಿಗೆ ಊಟ ಆಗಬಾರ್ದು ಅಂತಂದು ರಿಸ್ಕ್ ಬೇಡ. ನಮ್ಮ ನಸೀಬ್ ಹೆಂಗೈತೆ ನಮ್ಗೆ ಗೊತ್ತೈತಿ. ಹಾಗಾಗಿ ಕಿರಿಕಿರಿ ಬೇಡ ಅಂತಂದು ಅದ್ರಾಗ ಕ್ಯಾಮ್ರಾ ಒಂದು ಲೆಕ್ಕಕ್ಕೆ ಚಲೋ ಐತ್ರಿ. ಇಲ್ಲೇನೋ ಮಸೂತಿ ಬಂತು, ದರ್ಗಾ ಬಂತು ಗೊತ್ತಿಲ್ಲ. ದರ್ಗಾ ಬಂತು, ಹಜರತ್ ಪೀರ್ ಶಾ ಕಕಾವಲಿ ದರ್ಗಾ, ಜೈ ದೇವ್ರ ಅವ್ರಿಗೊಂದು ಸಲಾಮ್ ಹೊಡೆದೆ. ನಾನು ಹೊಂಟಾನ ನಾನು ಏನು ಸನೇದ್ರ ಮುಡ್ತಾನಿಲ್ಲ ಗೊತ್ತಿಲ್ಲ. ನೋಡೋಣ ತಡ್ರಿಪ್ಪ. ಇವ ಅಣ್ಣ ಹೆಟಾಕ ಬಂದಿದ್ದ ಅವ್ರು. ಆದರೂ ಅನಾಹುತ ಐತ್ರಿಪ್ಪ ಬೆಳಗಾವಿನೂ. ಎಲ್ಲ ಕಡೆ ಟೂಲ್ಸ್ ಗೀಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟವ್ರೆ. ಹಾಂ, ಬೆಳಗಾವಿ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ನಮಗೆ ಗೊತ್ತಿದ್ದಷ್ಟು ಅವರೊಳಗೆ ಕರ್ನಾಟಕ ಜಿಲ್ಲೆಯ ಅತ್ಯಂತ ದೊಡ್ಡ ಕರ್ನಾಟಕ ಜಿಲ್ಲೆ ಅಂತ ನೋಡೋಣ. ಅವನು ಬೆಳಗಾವಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ನಮ್ಮ ರಾಜ್ಯದ ಅತಿ ದೊಡ್ಡ ಜಿಲ್ಲೆ. 12,000+ ಚದರ್ ಮೀಟರ್ ಅಂತಾರಲ್ಲ, ಸ್ಕ್ವೇರ್ ಮೀಟರ್, ಅಷ್ಟು ವಿಸ್ತೀರ್ಣವನ್ನು ಹೊಂದೈತಿ. ಅದನ್ನು ಬಿಟ್ರೆ ಇಲ್ಲಿ ಅತಿ ಹೆಚ್ಚು ನಿಮ್ಗೆ ಕಬ್ಬನ್ನು ಬೆಳೆಯೋರು ಸಿಗ್ತಾರ. ಅದು ಬಿಟ್ರೆ ಇಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿಗೆ ಹೆಸರಾದಂತಹ ಜಿಲ್ಲೆ ಇದೆ. ಇಲ್ಲಿ ಬಾವಿ ನೀರಾವರಿ ಮುಕ್ಕಳರೆ ಐತ್ರಿ. ಒಂದು ನಿಮಿಷ. ಬಾವಿ ನೀರಾವರಿ ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಾವರಿ ಕ್ಷೇತ್ರವನ್ನು ಓವರ್ ಆಲ್ ಬಾವಿ ನೀರಾವರಿ, ಕೆರೆ ನೀರಾವರಿ, ಹೊಳ್ಳಿ ಬೋರ್ವೆಲ್ಲು, ಅದು ಬಿಟ್ಟರೆ ಕಾಲುವೆ ನೀರಾವರಿ, ಇಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಟೋಟಲ್ ಎಂಥದ್ದು ನೀರಾವರಿ ಕ್ಷೇತ್ರಗಳನ್ನ ಅತಿ ಒಳಗೊಂಡಂತಹ ಕ್ಷೇತ್ರ ರಾಜ್ಯದೊಳಗೆ ನಮ್ಮ ಜಿಲ್ಲೆ ಯಾವುದಪ್ಪ ಅಂದ್ರೆ ಬೆಳಗಾವಿನ. ಅತಿ ಹೆಚ್ಚು ಸೈನಿಕರನ್ನು ನೀಡುವಂತಹ ಜಿಲ್ಲೆನೂ ಬೆಳಗಾವಿನ. ಹೊಳ್ಳಿ ಇಲ್ಲಿ ಸ್ಪೆಷಲ್ ಏನಂದ್ರೆ ಬೆಳಗಾವಿ ಒಳಗೆ ಕುಂದ, ಅದನ್ನು ಬಿಟ್ಟರೆ ಇದೇ ಜಿಲ್ಲೆಯ ಗೋಕಾಕ್ ಒಳಗೆ ಕರ್ದಂಟು, ಮಸ್ತ್ ಅನಾಹುತ ಕರ್ದಂಟು ಕೊಡ್ತಾರೆ ರೀ, ಅದು ಫೇಮಸ್. ಅದನ್ನು ಬಿಟ್ಟರೆ ಇಲ್ಲಿ MP ಕ್ಷೇತ್ರಗಳು ಭಾಳ ಅದಾವೆ, MLA ಕ್ಷೇತ್ರಗಳು ಭಾಳ ಅದಾವೆ. ಈಗ ರೀಸೆಂಟಾಗಿ ಬೆಳಗಾವಿನೂ ಒಡೆದು 4 ಜಿಲ್ಲೆಗಳನ್ನು ಮಾಡಬೇಕು ಅಂತ ಪ್ರಪೋಸಲ್ ಇಟ್ಟಾರ. ಮಾಡಿದ್ರು ಚಲೋ, ಮಾಡಲಿಲ್ಲ ಅಂದರೂ ಚಲೋ, ಅದು ಅವ್ರಿಗೆ ಬಿಟ್ಟಿದ್ದು ಆಡಳಿತ ಮಾಡೋರಿಗೆ, ನಮಗೆ ಬ್ಯಾಡದು. ಇನ್ನಿಲ್ಲಿ ತಕರಾರುಗಳು ಅಂದರೆ MSMEದವ್ರದ್ದು, MIS ಮಹಾರಾಷ್ಟ್ರ ಏಕೀಕರಣ ಸಮಿತಿ MESನವ್ರದ್ದು, ಅವ್ರದ್ದೊಂದು ಸ್ವಲ್ಪ ಹುಚ್ಚೊಳ ಮಕ್ಕಳದ್ದು ಇದ್ದೇ ಇರ್ತೈತಿ. ಜಾತಿ ಭಾಷೆ ದ್ವಾಷೆ ಅಂತಂದು ಜಾತಿ ಅಲ್ಲ ಭಾಷೆ ಅವರು ಮರಾಠಿಗರು ಇಲ್ಲಿ ಅದೊಂದು ಭಾಳ ಐತಿ ಬಾರ್ಡ್ರಿಗೆ. ಗೋವಾದವ್ರು ಸೊಳ್ಳೆ ಮಕ್ಕಳು ಕಾಡ್ತಾರೆ, ಬೆಳಗಾವಿಯವ್ರು ಕಾಡ್ತಾರೆ. ಸೊ ಅಷ್ಟಾದರೂ ಇನ್ನಾದರೂ ಅಖಂಡತೆಯನ್ನು ಉಳಿಸ್ಕೊಂಡಂತಹ ಯಾವುದಿದು ನಮ್ಮ ಜಿಲ್ಲೆ ಬೆಳಗಾವಿ ಅಂತ ಹೇಳಬಹುದು. ಒಂದು ಹೊಡ್ತಕ್ಕೆ ನೋಡ್ರಿ ಅವನು ಹರೇ ಆತೈತೆ ಹಂಗೆ ಪೂರ. ನದಿ ಹರಿದಂಗೆ ಹರೇ ಆಗತೈತೆ ನೋಡು, ಹೊಲಸ್ ನೀರು. ಇದ್ರ ಅವನು ಶಕ್ತಿ ಮೋಟರ್ಸ್ ಸಿಕ್ತ್ರಿ.
ವಾ ಇಲ್ಲ ಅತ್ತಾಗಲ್ತವ್ರಿ ಹಂಗೆಲ್ಲ ಎಲ್ಲ ಕೇಳಬಾರ್ದು. ಹಾಂ, ಶಕ್ತಿ ಮೋಟರ್ಸ್ ವಿ ಆರ್ ಹಿಯರ್. ಇದು ಒಂದು ಹುಬ್ಬಳ್ಳಿಯಿಂದ ಬಂದಾನಿ. ನೋಡೋಣ ಅವ್ನು ಪಾಲ್ ಸಿಗ್ತಾವನಿಲ್ಲ, ಆಮೇಲೆ ವಿಚಾರ ಮಾಡೋಣ. ರೈಟ್ ತಲ್ರಿ. ಅವನು ಅಲ್ಲಿ ಹೋಗಿದ್ದೀವ್ರಿಪ್ಪ, ಅದಲ್ಲಂತ ಮತ್ತೆ ಬೇರೆ ಕಡೆ ಹೇಳ್ಯಾರ. ಈಗ ಅಲ್ಲಿ ಹೊಂಟೇವೆ, ನೋಡೋಣ ತಲ್ರಿ ಏನಕತ್ತ. ಅವನು ಆಟೋದಾಗ ಅದೇವೆ. ಅವನು ಗೊತ್ತಿಲ್ಲ ಅವ್ರದ್ದು ಊರಿನಾಗ ಅಡ್ರೆಸ್ ಕೇಳೋದು ಭಾಳ ವಜ್ಜೆ ಐತ್ರಿಪ್ಪ. ಅವನವನು ಆಡಿಸಿ ಮಗ ಇಲ್ಲಿ ಕಳಿಸಿದ, ಈಗ ಇಲ್ಲಿಲ್ಲದ ಮತ್ತೆ ಬೇರೆ ಕಡೆ ಹೋಗ್ಬೇಕು ಈಗ. ಹಾಂ, ಅವನು ಕಾಲೇನು ಜೀವನನ ಹೊಲಸು ರಾಡಿ ಆಗೈತಿದ್ರೆ ಅವನ ಕಾಲು ರಾಡಿ ಆಗೋದು ದೊಡ್ಡದ. ಯಾವ ಬ್ರಿಡ್ಜ್ ಸರ್ವಿಸ್ ಲೈನ್ ಅಂತಂತ ಅಲ್ಲೇ ಒಂದು ಕಡೆ ಹೋಗ್ಬೇಕಂತ. ಇವಂಗ ಈ ಸುಳಮಕ್ಕ ಹುಚ್ಚಿ ನಿಂದ್ರೆ ಇವಂಗ ಓಮಿನಿ ಅವಂಗ ಸುಳಮಕ್ಕ ಅವನ ಏನು ಸಂಡಾಸ್ ಜೋರು ಬಂದಿರ್ಬೇಕು ಸುಳಮಕ್ಕ. ಅಪ್ಪ ಮಾದೋಸ್ತದ ಹೆಟ್ಟು ಬಿಡ್ ನಮಗೆ ಮತ್ತಿನ್ನೇನು. ಹಾಂ, ಹೆಟ್ಟು ತಗರ್ ಕೂಡ ಸರ್ವಿಸ್ ಲೈನಿಂದ ಸೀದಾ ಹೋಗಂದವ. ಬರ್ರಿ ಹೋಗೊಂಬರ್ರಿ, ಏನು ಮಾಡ್ತೀವಿ. ಹಾಂ, ಕೆ ಬಿ ಅವರು ಮಳೆ ಬಂದರು ಮ್ಯಾಲೆ ಎತ್ತಿ ಕೆಲಸ ಮಾಡಕತ್ತಾವು. ಹೆಚ್ಚಿನವ್ರು ಮತ್ತು ಇವರು ಬರೀ ಎಗ್ರೆಸ್ತೀನಿ. ನೋನು ವೆದರಿಗೆ ಫುಡ್ಡಿಗೆ ಕರೆಕ್ಟ್ ಮ್ಯಾಚ್ ಆಗೈತಿ. ಉಳ್ಳಾಗಡ್ಡಿ ಸ್ವಲ್ಪ ತಗೊಂಡು ಕೊಟ್ಟಾರ. ಫೈನಲಿ ತೊಗೊಂಡ್ರಿ. ಇಲ್ಲೈತಿ ನೋಡ್ರಿ, ರಾವಣಪ್ಪ ನಮ್ಮ ಸದ್ಯದ ಪರಿಸ್ಥಿತಿ. ಏನಪ್ಪ ಅಂದ್ರೆ ಇದನ್ನು ತೊಗೊಂಡು ಹೊಂಟೇವಿ. ಇದ್ರ ಅವನ ಸಾಲದೈತೆ ಅಂದ್ರೆ ಬಗಣಿಗೆ ಗೂಟ ಆಗ್ತಿದೆ. ಬಸ್ನ ಮತ್ತು ಒಗದ ಮೇಲೆ ಹತ್ತಿಪ್ಪ ಹೋಗಿದಲ್ಲ. ರೈಟ್, ಇದ್ರ ಅವನು ಹೆಣವಾರ ಐತಪ್ಪ. ಇದು ಅವನು ಸಾಕಾತ್ರಿಪ್ಪ, ಹುಚ್ಚ ಹಿಡ್ದತ್ತ ಅವನವನು. ಆ ರಾಜಹಂಸ ಬಸ್ ಇದು ಧಾರವಾಡ, ಅದು ಹುಬ್ಬಳ್ಳಿ. ಆ ಹುಬ್ಬಳ್ಳಿಯಾಗ ಅದು ರಾಜಹಂಸ ಅಲ್ಲ, ಅಲ್ಲಿ ಜಾಗ ಇಲ್ಲ. ಈಗ ರಾಜಹಂಸ ಬರೋಮಟ ನಿಂದಿರ್ಬೇಕು. ಇಂಥ ಬಾಕ್ಸು ಅವನು ಇಂಥ ಮಳೆ ಬೆಳಗಿನ ತೋರ್ಸನ್ ಯಾ ನಮ್ನಿ ಕಟ್ಯಾಕತ್ತತಿ ಅಂಥದ್ರಾಗ ಸ್ವೆಟ್ಟಾಗೇನು ನಾನು. 4 ಕಿಲೋಮೀಟ್ರ್ ಹೊತ್ಕೊಂಬಂದು ಅವನು ಹುಚ್ಚ ಬಿಟ್ಟು ಹೋಗಿತ್ತು ನನಗೆ. ಅವನು ಇನ್ನೊಮ್ಮೆ ನಮ್ಮ ಮನೆಗೆ ಹೇಳ್ತಾನ್ರಿಪ್ಪ, ಇಂಥ ಕ್ಯಾರಾವಲಿ ಭಾಳ ಇದ್ರೆ ನನಗೆ ಹೇಳ್ಬಾರ್ದಪ್ಪ ಅಂತಂದು. ಈಗ ಟಾಟಾ ಹೇಳುವ ಸಮಯ. ಬೆಳಗಾವಿ ಜಿಲ್ಲೆ ಕುಂದಾನಗರಿ ಆದಂತಹ ಬೆಳಗಾವಿಗೆ ಕುಂದಾನಗರಿ ಎಕ್ಸ್ಪ್ರೆಸ್ ಅಂತ ಕೊಟ್ಟಾರ. ನಮ್ದು ಏನು ಮಾಡೋದು, ಪೇಡೆ ಎಕ್ಸ್ಪ್ರೆಸ್ ನಮ್ಮದು. ಧಾರವಾಡ ಪೇಡೆ. ಹುಬ್ಬಳ್ಳಿ ಯಾವುದು? ಹುಬ್ಬಳ್ಳಿ ಹೂವು ಪ್ಲಸ್ ಬಳ್ಳಿ, ಹೂಬಳ್ಳಿ, ಅದು ಹುಬ್ಬಳ್ಳಿ ಆಗೈತಿ ಈಗ ಅಷ್ಟ. ಎಂತೋ ನಮ್ಮದು ಕೆಲಸ ಮುಗೀತು. ಬಟ್ ಶೋರೂಮ್ದವರು ಅಡಿಸಿ ಮಕ್ಕಳು ಇದನ್ನು ಮಾಡಿದರು. ಏನಪ್ಪ ಏನಂದ್ರೆ ನಾಳೆ ಬಾ ಅಂತಂದ್ರು ಇವ್ರವ್ರು. ಏನು ಮಾಡೋಕೆ ಬರೋದಿಲ್ಲ ರೀ, ಮತ್ತು ನಾಳೆ ಹೋಗೋಬೇಕ. ನಾಳೆ ಹೋಗಿ ಅದನ್ನೊಂದು ಒಗದು ಬಿಟ್ಟನೆ ಅಂದ್ರೆ ನಮ್ಮ ದೊಡ್ಡ ಜವಾಬ್ದಾರಿ ಕಳೆದು ಬಿಡ್ತೈತಿ. ಇಲ್ಲಿಗೆ ನಮ್ಮ ಕತೆ ಮುಗಿತೈತಿ. ಅಕಸ್ಮಾತ್ ಈಗಿದ್ರಂದ್ರೆ ಈಗ ಕೊಟ್ಟು ಬಂದುಬಿಡ್ತಾನೆ. ನೋಡುವ ಏನಾಗ್ತದೆ ಅಂತ. ಅಲ್ಲ, ಈಗ ಬೆಳಗಾವಿ ನಗರ ಪೊಲೀಸ್ ಕಮಿಷನರೇಟ್ ನಾಟ್ ಬ್ಯಾಡ್. ಇನ್ನೇನು ಊರು ಮಸ್ತ್ ಐತ್ರಿ. ಬಟ್ ಮಳೆ ಅನಾಹುತ ಬಂತ್ರಿಪ್ಪ. ಇದ್ರ ಅವನು ಬೆಳಗ್ಗಿಂದ ಸಂಜೆ ಮಟ್ಟ ಹಂಗೆ ಹುಯ್ಯಿ ಅಂತಂದು ಹೊಯ್ದಿದ್ದ ಹಂಗಾತು. ಇದು ಯಾರು ಆಫೀಸು ಮರ? ಯಾರು ಲೋಕ ಸಂಚಾರ ಇಲಾಖೆ ಕಮಿಷನರ್ ಆಫೀಸರ್ ಇರ್ಬೇಕ್ರಿ ಇದು. ನನಗೆ ಅನ್ಸಿದ ಮಟ್ಟಿಗೆ ಇಷ್ಟು ಚಂದ ಐತೆ ಅಂತಂದ್ರೆ. ಹಾಂ, ಗಿಡ ಮರ ಬಳ್ಳಿ ಕಾರು ಕೆಟ್ಟಿದ್ದು, ಅದ್ರ ಸುತ್ತು ತೊಟಾಸುಮ ಸುತ್ತು ಬಳ್ಳಿ ಬೆಳೆದೈತಿ. ಹಾಂ, ಕೋಟೆಕೆರೆ ಒಂದು ಮಸ್ತ್ ಐತ್ರಿ. ಇದ್ರ ಹೆಸರು ಕೋಟೆಕೆರೆ ಅಂತ. ಇಲ್ಲೆಲ್ಲ ಬರೀ ಹುಡುಗರು ಅಡ್ಡಾಡ್ತಾರ್ದು. ಅವನು ನಮ್ಮ ಹೊಟ್ಟೆ ಉರ್ಸಕ್ಕೆ, ನಮ್ಮ ಹೊಟ್ಟೆ ಅದೆಷ್ಟು ಉರಿಸ್ತಾವ್ರೋ ಆ ದೇವರು ಒಬ್ಳು ಅಲ್ಲೋಲಿದ್ರೆ ರಾಸ್ತ ಹಾಕ್ಬಾಡ್ಬೇಕು. ಅದನ್ನು ನಾವು ಹೇಳೋ ಪರಿಸ್ಥಿತಿ ಬಂದೈತಿ ಈಗ. ಹೊರತು ಸಂತೋಷ್ ಹೇಳೋದು ಏನು ಮಾಡ್ತೀರಿ ಅವನು ಇಲ್ಲ. ಅವ್ರಿಗೆ ಅಡ್ಡಾಡಕ್ಕೆ ಬೇಡ ಅಂದ್ರೆ ಏನು, ಅವ್ರಿಗೆ ಅಂತ ಪ್ರೈವೇಟ್ ಸ್ಪೇಸಸ್ ಇರ್ತಾವೆ. ಅಲ್ಲಿ ಹೋಗಿ ಉಳ್ಳಾಡಲಿ ಹಾರಾಡಲಿ ಬೇಕಾದ ಮಾಡಲಿ. ನಮ್ಮ ಕಣ್ಣಿಂದ್ರಿಗೆ ಹೊಟ್ಟೆ ಉರ್ಸಾಕಂದು ಕೋಟೆಕೆರೆ ಮುಂದೆ ಅಡ್ಡಾಡ್ಬೇಕಾ ಇವ್ರು? ಹಾಂ, ಇನ್ನು ಮತ್ತು ನಾವು
ಇನ್ನು ನಾವು ನರಸಿಂಹರಾಜು ಬಳ್ಳಾಪುರ ಪಕ್ಕ ತೆಗೆದ್ರೆ ಎಗ್ಗದೆ ಜೋಕು ಈ ಬಸ್ಸು ಖಾಲಿ ಐತಿ. ಹಾಗಾಗಿ ನಮ್ಮ ಗೂಡ್ಸು ಚಂದ ಕೊಂಟೈತಿ. ಇಲ್ಲಾಂದ್ರೆ ಹೊಯ್ಕೋ ಒಳಕ್ಕೆ ಆಗ್ತಿತ್ತು. ಹಬ್ಬಮಾನ ಒಂದು 10-15 ಮಂದಿ ಇರ್ಬೇಕತ್ತ. ಕಡೆಗೂ ನನಗೆ ಗೂಡ್ಸಿಗೆ ಸೇರೆ ಟಿಕೆಟ್ ಕೊಟ್ಟರು. ಗೂಡ್ಸಿಗೆ 156, ನನಗೆ 63. ಹಾಂ ಅಲ್ಲ ನನಗೆ 156, ಗೂಡ್ಸಿಗೆ 63 ರೂಪಾಯಿ. ತ್ರಾಸಲ್ಲಿರೋದು ನಮ್ಮ ರೈತರ. ಅವರಿಗೆ ಸರ್ಕಾರದಿಂದ ಈಗ ಫಸಲ್ ಬಿಮಾ ಯೋಜನೆ ಹಂಗೇನು ಅಂಥವು ಯೋಜನೆಗಳಲ್ಲ. ಅಂಥವು ಇನ್ನೊಂದಿಷ್ಟು ತಂದ್ರೆ ಪಾಪ ಅವರು ಎಲ್ಲೋ ಅಟ್ಲೀಸ್ಟ್ ಏನಪ್ಪ ಅವ್ರೇನು ರಾಣಿ ಅಂಬಾನಿ ರೇಂಜಿಗೆ ಆಗೋದಿಲ್ಲ ರೀ. ಅಟ್ಲೀಸ್ಟ್ ಅವ್ರ ಲಾಸಸ್ ಏನೈತೆ ಅದು ರಿಕವರ್ ಆಕತಿ. ಅದನ್ನೊಂದು ನಮ್ಮ ಸರ್ಕಾರಗಳು ಯಾವುದೋ ಆಗಿರಲಿ, ಸರ್ಕಾರ ಯಾವುದೋ ಆಗಿರಲಿ ರೀ, ರೈತರ ಪರವಾಗಿದ್ರೆ ನಮ್ಮ ದೇಶದ ಬೆಳವಣಿಗೆಗೂ ಸೂಕ್ತ ಅಂತ ಅನ್ನಿಸ್ತದೆ. ಮಳೆ ಮಾತ್ರ ಬೆಳಗಾವಿ ಒಳಗೆ ಅದ್ರ ಸಂಬಂಧ ನೋಡ್ರಿ ಎಲ್ಲ ಹೊಲಾಗಿಲ್ಲ ಎಲ್ಲ ಕೆಸರು ಗದ್ದೆ ಆಗ್ತಾವ. ಇಂಥ ಟೈಮ್ನಪ್ಪ ರೈತರಾಗ ಏನು ಮಾಡಕ್ಕೆ ಬರ್ತೈತಿ. ಅಟ್ಲೀಸ್ಟ್ ಭತ್ತ ಹಾಕಿದ್ರೆ ಅಡ್ಡಿಗಿಲ್ಲ ರೀ, ಭತ್ತಕ್ಕೆ ನೀರು ನಿಂದಿರ್ಬೇಕು. ಸೊ ಮಳೆ ಬಂದು ನೀರು ನಿಂತು ನಡಿತೈತಿ. ಬಟ್ ಉಳ್ಕಿದ ಬೆಳೆಗೆ ಆದ್ರೆ ಪಾಪ ಎಲ್ಲ ನೋಡ್ರಿ ಕೆರಿ ಆದಂಗೆ ಆಗ್ಬಿಟ್ಟವು. ಹೀಗಾದ್ರೆ ಎಲ್ಲ ಬೆಳೆ ತೊಳೆದು ಪಾಪ ರೈತರ ಬಾಳೆ ಮೂಡಾಬಟ್ಟೆ ಆಗೋದು ಮತ್ತು ಸಾಧನ ಹೋಗಲ್ಲ ರೀ. ಅದಕ್ಕೆ ಹೇಳ್ತಾರೆ ನಮ್ಮ ಸಾಲಿ ಒಳಗೆಲ್ಲ ಮಳೆ ರೈತನ ನಡುವ ಅಡುವು ಜೂಜಾಟ ಅಂತ. ಯಾಕಂದ್ರೆ ಅತಿವೃಷ್ಟಿ ಆದರೂ ಸಂತಾನ, ಅನಾವೃಷ್ಟಿ ಆದರೂ ಸಂತಾನ. ಹೋದ ವರ್ಷ ಅನಾವೃಷ್ಟಿ ಆಯ್ತು, ಈ ಸತಿ ಅತಿವೃಷ್ಟಿ ಆಯ್ತು. ಹಿಂಗೆ ಆಗ್ಬಿಟ್ರೆ ನಮ್ಮ ಸರ್ಕಾರಗಳು ಈ ಫಸಲ್ ಬಿಮಾ ಯೋಜನೆ ಐತಲ್ಲ, ಆ ಟೈಪ್ ಕೆಲವೊಂದು ಇನ್ನೊಂದಿಷ್ಟು ಯೋಜನೆಗಳನ್ನು ರೈತರ ಸಂಬಂಧ ಎಸ್ಪೆಷಲಿ ಫಾರ್ ಫಾರ್ಮರ್ಸ್ ಅಂತಂದ್ರೆ ತೊಗೊಂಬಂದ್ರೆ ಎಷ್ಟು ಹೆಲ್ಪ್ ಆಗ್ತದಲ್ಲ. ಅವ್ರೇನು ಅಂಬಾನಿ ಏನು ಹೋಗೋದಿಲ್ಲ. ಅಟ್ಲೀಸ್ಟ್ ಇದನ್ನಾದರೂ ಮಾಡ್ಬೋದು, ಅವರು ಸರ್ವೈವ್ ಆದರೂ ಆಗ್ಬೋದು. ಇಲ್ಲಿ ನಮ್ಮ ವಿಕಾಸಸೌಧ ಅಂತ ಅಂತಾರ, ಅಥವಾ ಸುವರ್ಣ ವಿಧಾನಸೌಧ ಬೆಳಗಾವಿ ಒಂದು ಝಲಕ್. ನಮ್ಮ 2ನೇ ರಾಜಧಾನಿ ಅಂತಂದ್ರೂ ತಪ್ಪಿಲ್ಲ. ಎಷ್ಟು ಚಂದ ಕಟ್ಟ್ಯಾರ. 2012 ಓಪನಿಂಗ್ ಆಯ್ತು. ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಆಗಿದ್ದು. ಇಲ್ಲೇ ಒಂದೇನಂದ್ರೆ 10 ದಿವಸದ ಸಂಬಂಧ ಇಲ್ಲಿ ಕೋಟ್ಯಾನುಗಟ್ಟಲೆ ಖರ್ಚು ಮಾಡ್ತಾರೆ. ಅದೇನೋ ಸಹಜ ಖರ್ಚು ಮಾಡಬೇಕನ್ನೋ ಚಳಿಗಾಲದ ಅಧಿವೇಶನ ಇದ್ದಾಗ. ಆದ್ರೆ ಅದಾದಮೇಲೆ ಬೇರೆ ಯಾವುದಕ್ಕಾದ್ರೂ ಯುಟಿಲೈಸ್ ಮಾಡ್ಕೋಬಹುದಲ್ಲ ಇದನ್ನ. ಅಟ್ಲೀಸ್ಟ್ ಇದ್ರದ್ದು ಮೇಂಟೆನೆನ್ಸ್ ಕಾಸ್ಟ್ ಅದೇ ತೆಗೆದು ಬಿಡ್ತೈತಿ. ಅದನ್ನು ಎಷ್ಟು ಎಕರೆ ಒಳಗೆ ಕಟ್ಟ್ಯಾರ ಅಂತ ನನಗೂ ಗೊತ್ತಿಲ್ಲ. ಬಟ್ ಇದನ್ನು ನೋಡಿಬಿಟ್ರೆ ವಿಧಾನಸೌಧ ನೋಡ್ದಂಗೆ ಆಕತ್ತೆ. ನನಗಂತೂ ಹಂಗೆ ಅನ್ನಿಸ್ತೈತ್ರಿಪ್ಪ. ಅದು ವಿಧಾನಸೌಧ ಇದ್ರಿಗಿನ್ನ ದೊಡ್ಡದೈತೆ ಅಂತ ನನಗೆ ಗೊತ್ತೈತಿ. ಬಟ್ ಇದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಬೆಳಗಾವಿ ಏನಿದೆ ಗಡಿ ಸಮಸ್ಯೆ ನಡೆದೈತಲ್ಲ ಮಹಾರಾಷ್ಟ್ರದ್ದು ಕರ್ನಾಟಕದ್ದು ಅಂತಂದು. ಬಟ್ ಇದು ನೋಡ್ದಾಗ ಅನ್ನಿಸ್ತೈತಿ ಅವ್ರು ಮಹಾರಾಷ್ಟ್ರದಾರೆ ನಮ್ದಲ್ಲಿ ಹುಬ್ಬಳ್ಳಿ ಅಂತ ನೋಡಿ. ಬೆಳಗಾವಿ ಕರ್ನಾಟಕದ ಆಸ್ತಿನ ಅವಿಭಾಜ್ಯ ಅಂಗನದಂತಂದು ಹೇಳಿ ಕೊಟ್ಟಾಕ ಇನ್ನೊಂದು ಮಾಡ್ಯಾರ ಅಂತ ಹೇಳಿದ್ರು ತಪ್ಪಾಗಂಗಿಲ್ಲ ಅಂತ ಅನ್ಕೊಂತೀನಿ. ಬೆಳಗಾವಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಪ್ಪ ಅಂತಂದ್ರೆ, ಇಲ್ಲೇ ಒಂದು 4 ಕಿಲೋಮೀಟರ್ ರೋಡು ನೀವು ಎಷ್ಟು ಫಾಸ್ಟ್ ಗಾಡಿ ಹೊಡೆದ್ರು ಗಾಡಿ ಫಾಸ್ಟ್ ಹೋಗಲ್ಲ. ಅದು ಆಫ್ ಆಯ್ತು ಒಂದು ಹತ್ತದ ಗಾಡಿ. ಅವಾಗ ನೀವು 120 ಕಟ್ಟ ಗಾಡಿ ಹೊಡೆದ್ರು ಗಾಡಿ ಹೋಗೋದೇ ಇಲ್ಲ. ಯಾಕಪ್ಪ ಅಂತ ನಾನು ಕಂಗಾಲ ಆಗ್ತಿದ್ದೆ. ನಾನು ನೆರೆ ತೆಗ್ಕೊಂಡ್ಬಂದಾಗ ಗಾಡಿ ಮಕ್ಕಳಕದ ಮುಗಿಸ್ಕೊಂಡು ಬಿಡೋಂಗ ಅದು ಒಂದು ಪ್ರದೇಶದೊಳಗೆ ಇದು ಭಾಳ ಐತ್ರಿ. ಕಂಪ್ಯೂಟೇಷನಲ್ ಫೋರ್ಸ್ ಭಾಳ ಐತದೆ. ಹಂಗಾಗಂದ್ರೆ ನೀವು ಎಷ್ಟು ಫಾಸ್ಟ್ ಗಾಡಿ ಹೊಡೆದ್ರು ಎಲ್ಲ ಸ್ಲೋ ಹೋಗ್ಬಿಟ್ಟು ಆ ವಯಸ್ಸಿನೊಳಗೆ ಸ್ಲೋ ಮೋಷನ್ ಅಂತ ಗೊತ್ತಾ, ಹಂಗೆ ಸ್ಲೋ ಮೋಷನ್
ಎಸ್ಪೆಷಲಿ ಆ ಲಾರಿ ಡ್ರೈವರ್ಸ್ ಒಂದು ಘಟ್ಟ ಅಂದ್ರೂ ಅಡ್ಡಿಲ್ಲ ಹೈವೇದೊಳಗೆ ಐತಿ ಹಾಂ ಸೈಡಾಗ ಎಲ್ಲಿ ಮಟ್ಟ ಕಣ್ಣು ಬಿಟ್ಟು ನೋಡಿದ್ರು ಕಣ್ಣು ತಿರುಗಾಡಿಸಿ ನೋಡಿದ್ರು ಅವನೊಂದು ಬರೀ ಹಸಿರ ಕಾಣ್ತತಿ ಹಿಂಗೆ ಇರ್ಬೇಕು ಅವನು ನಮ್ಮ ಹುಬ್ಬಳ್ಳಿಯಾಗ ಬರೀ ಅವನವನು ಬಿಲ್ಡಿಂಗೆ ಕಂಪ್ನಿ ನಾವು ಇಂಡಸ್ಟ್ರಿಯಲ್ ಏರಿಯಾ ತುಂಬಿಬಿಟ್ಟವು ಅವು ಬೇಡ ಅಂತ ಹೇಳಿಲ್ರಿ ಬಟ್ ಅದ್ರ ಜೋಡಿ ಅದು ಎಷ್ಟು ಇಂಪಾರ್ಟೆಂಟ್ ಅಲ್ಲ ಇದು ಅಷ್ಟೇ ಗ್ರೀನ್ರಿನೂ ಅಷ್ಟು ಇಂಪಾರ್ಟೆಂಟು ಆಕ್ಸಿಜನ್ನು ಅಷ್ಟು ಇಂಪಾರ್ಟೆಂಟು ಎಷ್ಟು ನೇಚರ್ ಮತ್ತು ಅಂತಾರೆ ಅದು ಖರೆ ಅವನ ನೇಚರ್ ನೋಡಕ್ಕೆ ಹತ್ಬಿಟ್ರೆ ಕಿಟಕಿ ಕಡೆ ಕುಂತು ಅದ್ರ ಮಜಾನ ಬೇರೆ ಇರ್ತದೆ ಏನೇ ಹೇಳ್ರಿ ಅವನವನ ನಾ ತಪ್ಪಿಲ್ಲಿ ಊಟೇನೆ ಎಲ್ಲೇ ಕಾಳು ಮಂಚದ ಹೊಟ್ಟೆಗೆ ಉಟ್ಬಿಟ್ಟಿರ್ತಾನೆ ನಾನು ಹಾಂ ಕಾಳಿನಾಗ ಸಪ್ಪು ಚಡ್ಡಿ ತಿನ್ಕೊ ಅಂತ ಉಲಿಲಿ ಅಂತಂದು ಅಂಡಮಾನ್ ನಿಕೋಬಾರ್ನಾಗ ಇರ್ತಾರಲ್ಲ ಹಾಂ ಅವ್ರ ಹೊಟ್ಟೆಗೆ ಉಟ್ಬೇಕನ್ನ ತಪ್ಪಿ ಬೆಳೆ ಹುಟ್ಟಿಬಿಟ್ಟಾನ ನಾನು ಪೂರಾ ಟ್ರಾಫಿಕ್ ಜಾಮ್ ಆಯ್ತು ಮೇ ಬಿ ಆಕ್ಸಿಡೆಂಟ್ ಆಗಿರಬೇಕು ಅಂತ ಅನ್ಸಕತ್ತೈತಿ ಅದರಲ್ಲಿ ಪೂರ ಸಿಂಗಲ್ ಹೈವೇ ರಿಪ್ಪ ಇದೆ ಹೀಗಾಗಿ ಆದರೂ ಆಗಿರಬಹುದು ಒಂದು ಗಾಡಿ ಕಟ್ಟಿದ್ದಕ್ಕೆ ಆ ನಮೂನಿ ಟ್ರಾಫಿಕ್ ಆಗಿತ್ತು ನೋಡ್ರಿ ಈಗ ಕ್ಲಿಯರ್ ಆಯ್ತು ಕಡೆಗೂ ಹುಬ್ಬಳ್ಳಿಗೆ ಬಂದ್ವಿ ಹಾಂ ಇನ್ನೇನೈತಿ ಆ ಬಾಕ್ಸನ್ನು ಎಚ್ಚವನು ಅವನ ಅಲ್ಲಿ ಅರಣ್ಯಸ್ ಮೋಟ್ರಾಗ ಹೋಗ್ಬಿಟ್ಟಿನಿ ಅಂದ್ರೆ ಅರ್ಧ ಮುಗಿದು ಹೋತು ನನ್ನ ಕೆಲಸ ಈಗ ಇಳ್ಬೋದು ದೊಡ್ಡ ವಜ್ಜೆ ಐತದನ್ನ ಹೆಂಗೆ ಗುದ್ದಾಡಿಟ್ಟಿದ್ದೆ ಹಾಂ ನೋಡುವ ಏನಾಗ್ತದೆ ಅಂತ ಸೊ ನಮ್ಮ ಈಗಿನ ನಿಲ್ದಾಣ ಹೊಸ ಬಸ್ ನಿಲ್ದಾಣ ಚಿಗರ್ಯಾಗ ಹೋದಿರ್ತಾಳೆ ನಿಮಗೆ ಯಾಕೆ ಹುಬ್ಬಳ್ಳಿ ಯಾರಾದ್ರೂ ಗೊತ್ತಾಗತ್ತೈತಿ ಅದ್ರದ್ದು ಎಷ್ಟು ಚಂದ ಹೋದಿರ್ತಾಳೆ ಮುಂದಿನ ನಿಲ್ದಾಣ ಹೊಸೂರು ಪ್ರಾದೇಶಿಕ ಸಾರಿಗೆ ಸಂಸ್ಥೆ ಅಂತಂದು ಹೊಸ ಬಸ್ ನಿಲ್ದಾಣ ಇನ್ನೂ ಕಾಣೋದಿಲ್ಲ ಕಡೆಗೂ ತೊಗೊಂಬಂದ್ವಿ ಈ ಗಾಡಿ ರೆಡಿ ಮಾಡಾಕ ಈ ಬಾಡಿ ಅಲ್ಲಿಂದ ತರ್ಸ್ಯಾರ ನನ್ನ ಕಡೆ ಇರಲಿ ನೋಡುವ ದಿವಸ ಬರೀ ಗಾಡಿ ಒಳಗಿನ ಹೊರಗಿಂದ ನೋಡ್ತೀವಿ ಒಳಗಿಂದ ನೋಡ್ರಿ ಗಾಡಿ ಶೇಪ್ ಹೆಂಗಾಗಿರ್ತದೆ ಈಗ ನಮ್ಮ ಜರ್ನಿ ಪೂರ ಕಂಪ್ಲೀಟ್ ಆಗ್ತದೆ ಹಾಂ ರೈಟ್ ಈಗ ಏನೈತಿ ಮನೆ ಕಡೆ ಬರಬೇಕು ಮನ್ಯಾಗ ಬೂಟ್ಲೆ ಹೊಡೆದ ತಿನ್ಬೇಕು ಅಂದ್ರೆ ನಮ್ಮ ಆಕಾರ ಎಲ್ಲ ಪೂರ ತೊಯ್ಸ್ಕೊಂಡ್ಬಿಟ್ಟಿದ್ವಿ ನಮ್ಮ ಬೂಟ್ಲೆ ಹೊಡಿತಾಳಿದ್ರೆ